ಮಕ್ಕಳಿಗೆ ಸಂಸ್ಕಾರ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಎಂದು ಬಸವಾಪಟ್ಟಣದ ತೋಂಟಂದಾರ್ಯ ಸಂಸ್ಥಾನ ಮಠದ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ತಿಳಿಸಿದರು. ಅವರು ಪಟ್ಟಣದ ಕರ್ಕಳ್ಳಿಯಲ್ಲಿರುವ ಅಕ್ಕನ ಬಳಗದ ಸಭಾಂಗಣದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಮಾರ್ಗದರ್ಶನ ನೀಡಿ ಮಾತನಾಡಿದರು. ಇಂದು ಮಕ್ಕಳಿಗೆ ಸಂಸ್ಕಾರದ ಅಗತ್ಯವಿದೆ. ತಾಯಿಯಂದಿರು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಆಧುನಿಕತೆ ಬೆಳೆದಂತೆ ಆಧ್ಯಾತ್ಮ ಸಂಸ್ಕಾರ ಮರೆಯಾಗುತ್ತಿದೆ ಎಂದರು. ಬೆಂಗಳೂರಿನ ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀಮತಿ ಬಿಎಂ ಲತಾರವರು ಸಾರ್ವಜನಿಕ ಉಪಯೋಗಕ್ಕೆ ನೀಡಿದ್ದ ಅಡುಗೆ ಪಾತ್ರೆಗಳನ್ನು ತಪೋಕ್ಷೇತ್ರ ಮನೆಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ಅಕ್ಕನ ಬಳಗಕ್ಕೆ ಹಸ್ತಾಂತರಿಸಿ ಆಶೀರ್ವದಿಸಿದರು. ಈ ಸಂದರ್ಭ ಅಕ್ಕನ ಬಳಗದ ಅಧ್ಯಕ್ಷೆ ಗೀತಾರಾಜು, ವೀರಶೈವ ಲಿಂಗಾಯತ ಸಮಾಜದ ಯಜಮಾನ ಶಿವಕುಮಾರ್, ಶೆಟ್ರು ಜಯಣ್ಣ, ಅಕ್ಕನ ಬಳಗದ ಉಪಾಧ್ಯಕ್ಷೆ ಸರಿತಾ ಮಲ್ಲಿಕಾರ್ಜುನ, ಖಜಾಂಚಿ ಆಶಾ ಪೂವಯ್ಯ, ನಿರ್ದೇಶಕರುಗಳಾದ ಜಗದಾಂಬ, ರಜಿನಿ, ಮಂಜುಳಾ, ದಿವ್ಯಾ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಅಂದ್ರೆ ಲೌಕಿಕ ಪ್ರಪಂಚದ ಗಂಡನಿಗಿಂತೂ ನನಗೆ ಬಹಳ ಮುಖ್ಯವಾದ ಗಂಡ ಯಾರು ಅಂತಂದ್ರೆ ಚನ್ನಮಲ್ಲಿಕಾರ್ಜುನ ಅಂತಂದ್ರು. ಅಂತ ಚನ್ನಮಲ್ಲಿಕಾರ್ಜುನ ಪೂಜೆ ಯಾರು ಮಾಡ್ತಾ ಇದ್ರಿ? ಎಷ್ಟು ಜನ ಮಾಡ್ತಾ ಇದ್ರಿ? ಚನ್ನಮಲ್ಲಿಕಾರ್ಜುನ ಅಂದ್ರೆ ಇಷ್ಟಲಿಂಗ. ನಾನು ಎಷ್ಟು ಜನ ಪೂಜೆ ಮಾಡ್ತಾ ಇದ್ರಿ? ಹುಣ್ಣಿಮೆನಲ್ಲಿ ಅಕ್ಕಮಾದೇವಿ ಪೂಜೆ ಮಾಡೋದಲ್ಲ, ಅಕ್ಕಮಾದೇವಿ ನೀವು ಈ ಪೂಜೆ ಮಾಡ್ಕೊಳ್ಳಿ. ಎಲ್ಲರೂ ಸಾಮೂಹಿಕ ಅದು ಕಣ್ಣಿ ಒಂದು ಹಬ್ಬ. 50 ಜನ ಕೂತ್ಕೊಂಡು ಒಟ್ಟಿಗೆ ಇಷ್ಟಲಿಂಗ ಕೈಯಲ್ಲಿ ತೆಗೆದಿಟ್ಕೊಂಡು ಧ್ಯಾನ ಮಾಡ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಂತ ಹಬ್ಬ? ಒಂದು ಪ್ರಾತ್ಯಕ್ಷಿಕೆ. ಎಷ್ಟೋ ಜನರಿಗೆ ಲಿಂಗ ಪೂಜೆ ನಿಮ್ಮಲ್ಲಿ ಲಕ್ಷ್ಮೀ ಪೂಜೆ ಮಾಡಕ್ ಬರುತ್ತೆ ನಿಮ್ಗೆಲ್ಲ. ಸತ್ಯನಾರಾಯಣ